ಅಣ್ಣನನ್ನ ಸಿಎಂ ಆಗಿ ನೋಡುವ ಆಸೆ ಇದೆ ಅಂತಂದ ಡಿಕೆ ಸುರೇಶ್. ಎಸ್, ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂತಹ ಪವರ್ ಶೇರಿಂಗ್ ಗೊಂದಲದ ಬಗ್ಗೆ ಮಾಜಿ ಸಂಸದ ಬಮೂಲ್ ಅಧ್ಯಕ್ಷರಾಗಿರುವಂತಹ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ದಾರೆ. ಹಣೆ ಬರದಲ್ಲಿ ಬರೆದಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಸದ್ಯಕ್ಕೆ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಚ್ಯುತಿ ಬಾರದಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಣ್ಣನನ್ನ ಸಿಎಂ ಆಗಿ ಆಸೆ ಇದೆ, ಒಂದು ಕಡೆ ನೋಡ್ಬೇಕು ಅಂತ ಒಂದು ಆಸೆ ಇದೆ. ಮುಂದಿನ ಮುಖ್ಯಮಂತ್ರಿ ಒಂದು ಕಡೆ ಚುನಾವಣೆಯಲ್ಲಿ ನಿಲ್ಲುವುದಾಗಿ ಸಿದ್ದರಾಮಯ್ಯ ಪರೋಕ್ಷವಾಗಿ ಒಂದಿಷ್ಟು ಘೋಷಣೆ ಬಗ್ಗೆ ಕೂಡ ಮಾತನಾಡಿದಂಥ ಸುರೇಶ್ ಅವರು, ನೋಡಿ 98-95 ವಯಸ್ಸು ಆಗಿರುವವರು ಇನ್ನೂ ರಾಜಕೀಯದಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದೇ ಅಂತ ಹೇಳಿದ್ದಾರೆ. ಕೆ.ಎನ್. ರಾಜಣ್ಣ ಬಗ್ಗೆಯೂ ಕೂಡ ಮಾತನಾಡಿ ಡಿಕೆ ಸುರೇಶ್ ಅವರು ಹಿರಿಯರಿದ್ದಾರೆ, ಅವರ ಸಲಹೆ ಅಭಿಪ್ರಾಯಗಳು ವರಿಷ್ಠರಿಗೆ ಒಂದಿಷ್ಟು ತಿಳಿಸ್ತಾರೆ, ಸ್ವಾಗತ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರಲಿ ಎಂದು ಜನತೆ 137 ಸ್ಥಾನವನ್ನ ನೀಡಿದ್ದಾರೆ. ಸದ್ಯ ವಿದ್ಯಮಾನಗಳಿಂದ ಆಡಳಿತ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಇದೀಗ ಉತ್ತರವನ್ನ ಕೊಟ್ಟಿರುವಂತಹ ಸುರೇಶ್ ಅವರು, ನನಗೆ ಆಡಳಿತ ಮಾಡಿ ಅನುಭವ ಇಲ್ಲ, ಎಲ್ಲಾ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಸಂತೋಷ ಪಡಿಸಲು ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ನನ್ನ ಅಣ್ಣ ಒಂದು ಕಡೆ ಸಿಎಂ ಆದ್ರೆ ತುಂಬಾ ಖುಷಿ ವಿಚಾರ, ನನ್ನ ಅಣ್ಣನೂ ಕೂಡ ಒಂದ್ ಕಡೆ ಸಿಎಂ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಹಂಬಲ ಇದೆ ಅಂತ ಇಲ್ಲಿ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.